ಪಂಚಭೂತಗಳಲ್ಲಿ ಒಂದು ಕಡಿಮೆ ಎನಿಸಿದರು. ನಿಸರ್ಗದ ಜೀವರಾಶಿಗಳು ಅಲ್ಲೋಲ ಕಲ್ಲೋಲ. ಒಂದು ಹೆಚ್ಚು ಎನಿಸಿದರೂ ಜೀವಿಸುವ ಎಲ್ಲ ಸಮುದಾಯ ವಿನಾಶದ ಅಂಚನ್ನು ಮುಟ್ಟುತ್ತವೆ. ಈ ಜೀವರಾಶಿಗಳು ಬದುಕಿ ಉಳಿಯಲು ವಾಯು ಎಷ್ಟು ಅವಶ್ಯಕವೋ ನೀರೂ ಕೂಡ ಅಷ್ಟೇ. ನೀರನ್ನು ನಾವು ಗಂಗಾಮಾತೆ ಸ್ವರೂಪದಲ್ಲಿ ಕಾಣುತ್ತೇವೆ, ಪೂಜಿಸುತ್ತೇವೆ. ಮನುಷ್ಯನ ಅಂತಿಮ ಕಾಲದಲ್ಲಿ 3 ಹನಿ ಗಂಗಾಜಲವನ್ನು ಸೇವಿಸಿದರೆ ಮೋಕ್ಷ ಲಭಿಸುತ್ತದೆ ಎಂದು ನಂಬಿಕೊಂಡು ಬಂದ ಭಾರತೀಯರು ನಾವು. ಇದಕ್ಕೊಂದು ಸಣ್ಣದೊಂದು ಪುರಾಣ ಕಥೆ ಇದೆ. ಶ್ರೀ ಭಗೀರಥರ ತಂದೆ, ತಾತ ಮತ್ತು ಮುತ್ತಾತರಿಗೆ ಮೋಕ್ಷ ಲಭಿಸಿಲ್ಲವೆಂದು ಅರಿತ ಭಗೀರಥರು ಗಂಗೆಯ ಸ್ಪರ್ಶದಿಂದ ಇವರಿಗೆ ಸ್ವರ್ಗ ಲಭಿಸುತ್ತದೆ ಎಂದು ಗಂಗೆಗೋಸ್ಕರ ಘೋರವಾದ ತಪಸ್ಸನ್ನ ಮಾಡಿ ಗಂಗೆಯನ್ನು ಒಲಿಸಿಕೊಂಡು ತನ್ನವರ ಚಿತಾಭಸ್ಮಕ್ಕೆ ಗಂಗೆಯನ್ನ ಸ್ಪರ್ಶಿಸಿ ಸ್ವರ್ಗಸ್ಥರನ್ನಾಗಿ ಮಾಡಿಬಿಡುತ್ತಾರೆ ಶ್ರೀ ಭಗೀರಥರು. ಆದರೆ ಸತ್ಯಕತೆ ಹೀಗೆ ಇದೆ. ಭಾರತ ಭೂಮಿಯ ಮೇಲಿನ ಸಕಲ ಜೀವರಾಶಿಗಳು ದಾಹದಿಂದ ಬಳಲುತ್ತಿದ್ದಾಗ ಚೀನಾದ ಕಡೆ ಹರಿಯುತ್ತಿದ್ದ ಗಂಗಾ ನದಿಯ ಮೂಲದ ಹಾದಿಯನ್ನ ಭಾರತದ ಕಡೆ ತಿರುಗಿಸಿ ಭಾರತೀಯರ ನೀರಿನ ದಾಹವನ್ನು ತೀರಿಸಿದ ಮಹಾವಿಜ್ಞಾನಿ ಮತ್ತು ಲೋಕೋಪಯೋಗಿ ಅಭಿಯಂತರರು ಎಂದರೆ ಶ್ರೀ ಭಗೀರಥರು. ಅಂದು ಭಾರತ ದೇಶಕ್ಕೆ ನೀರನ್ನು ಕರುಣಿಸಿ ಉಣಬಡಿಸಿದ ಮಹಾನುಭಾವ. ಜೀವರಾಶಿಗಳಿಗೆ ಚೈತನ್ಯ ತುಂಬಿದವರು ಶ್ರೀ ಭಗೀರಥರು. ಕುಡಿಯಲು ನೀರನ್ನು ಕೊಟ್ಟು ನಿರ್ಗತಿಕರಾದ ಸಮಾಜ ಉಪ್ಪಾರ ಭಗೀರಥ ಸಮಾಜ. ಅನ್ನದೇವರ ಮುಂದೆ ಅನ್ಯದೇವರಿಲ್ಲ ಎಂಬ ಮಾತಿದೆ. ಈ ಮಾತು ಸತ್ಯ. ಆದರೆ ರುಚಿಕಟ್ಟಾದ ಅಡುಗೆಗೆ ತುಪ್ಪ ಶ್ರೇಷ್ಠವಲ್ಲ, ಉಪ್ಪು ಶ್ರೇಷ್ಠ. ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ದೇವರಿಲ್ಲ ಎಂಬ ನಾಣ್ಣುಡಿ ಇದೆ. ಸತ್ಯ. ಮನುಷ್ಯರಿಗೆ ಉಪ್ಪಿನ ರುಚಿಯನ್ನು ತೋರಿಸಿಕೊಟ್ಟವರು ಉಪ್ಪಾರ ಸಮುದಾಯದವರು. ನಮಗೆ ಕೊಡುಗೆ ನೀಡಿ ಇಂದು ಉಣ್ಣಲು ಉಡಲು ಇಲ್ಲದಂತಾಗಿದ್ದಾರೆ. ನೀವೇ ನೋಡಿ. ಪ್ರತಿದಿನ ಕೂಲಿ ನಾಲಿ ಮಾಡುತ್ತಾರೆ. ಬಂದುದರಲ್ಲಿ ಹಂಚಿಕೊಂಡು ಇಲಿಯಂತಹ ಗೂಡಿನೊಳಗೆ ಬದುಕು ಸಾಗಿಸುತ್ತಾ ಇದ್ದಾರೆ. ಚಾಮರಾಜನಗರ, ಯಳಂದೂರು, ಕೊಳ್ಳೇಗಾಲದಂತಹ ನಗರಗಳ ಕೂಗಳತೆ ದೂರದಲ್ಲೇ ಕೊಳಚೆಗಳಲ್ಲಿ ಬದುಕನ್ನು ಕಟ್ಟಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಸರ್ಕಾರ ಉಣ್ಣಲು ಅಕ್ಕಿ ನೀಡಿದೆ, ಕುಡಿಯಲು ನೀರು ಕೊಟ್ಟಿದೆ. ಇವೆರಡೇ ಸಾಕೆ? ಇವರು ನಾಗರಿಕರೂ ಆಗುವುದು ಯಾವಾಗ? ನಮ್ಮಂತೆ ಬದುಕುವುದು ಯಾವಾಗ? ಸರ್ಕಾರ ಎಚ್ಚೆತ್ತುಕೊಳ್ಳುವ ಮೊದಲೇ ಸಮುದಾಯ ಸಂಘಟನೆಯತ್ತ ವಾಲುತ್ತಿದೆ. ಬೇರೆ ಸಮುದಾಯಕ್ಕೆ ನೀಡಿರುವ ಪ್ರಾತಿನಿಧ್ಯ ನಮಗೂ ಕೊಡಿ ಎಂದು ಕೇಳುತ್ತಿದ್ದಾರೆ. ಬೇಕಾದರೆ ನೀವೇ ನೋಡಿ. ನಾವು ಉಪ್ಪಾರ ಜನಾಂಗದ ಸಮುದಾಯದ ಆಧಾರದಿಂದ ನಮಗೂ ಮೀಸಲಾತಿ ಬೇಕೇ ಬೇಕು. ಸರ್, ಈ ದೇಶಕ್ಕೆ ಸ್ವತಂತ್ರ ಬಂದು 67 ವರ್ಷ ಕಳೆದರೂ ನಮ್ಮ ನಾಳಿದತ್ತ ಎಲ್ಲಾ ಸರ್ಕಾರಗಳು ಈ ಸಮಾಜವನ್ನ ಅಂದ್ರೆ ಉಪ್ಪಾರ ಸಮಾಜವನ್ನ ಮೇಲೆತ್ತುವ ಒಂದು ಪ್ರಾಮಾಣಿಕ ಪ್ರಯತ್ನ ನಡೆದಿಲ್ಲ. ಇಂದಿಗೂ ಕೂಡ ಹಿಂದುಳಿದ ವರ್ಗದಲ್ಲಿ ನಮ್ಮ ಹಿಂದುಳಿದ ಸಮಾಜವಾಗಿದ್ದು ಹೀನಾಯ ಸ್ಥಿತಿಯಲ್ಲಿ ನಮ್ಮ ಈ ಜನಾಂಗ ಬದುಕ್ತದೆ ಎಲ್ಲಾ ಗ್ರಾಮಗಳು. ಈ ವಿಶ್ವಕ್ಕೆ ಗಂಗೆಯನ್ನು ಭೂಮಿಗೆ ತಂದವರು ನಮ್ಮ ಭಗೀರಥ ಮಹರ್ಷಿಗಳು. ಮತ್ತು ನಾವು ವಿಶ್ವಕ್ಕೆ ರುಚಿಕರ ಉಪ್ಪನ್ನೇ ತೋರಿಸಿ ಉಪ್ಪನ್ನು ಇಡೀ ವಿಶ್ವಕ್ಕೆ ಹಂಚಿದವರು. ಆದರೆ ನಮಗೆ ಇವತ್ತು ನೀರು ಇಲ್ಲ ಮತ್ತು ರುಚಿಕರ ಉಪ್ಪು ಇಲ್ಲ. ನಾವು ಯಾರೋ ಬೇರೆ ತಯಾರು ಮಾಡಿದ್ರೆ ನಾವೇ ತಗೊಳ್ಳುವ ಪರಿಸ್ಥಿತಿ ಬಂದಿದೆ. ಆದ್ರಿಂದ ನಮಗೆ ಮೀಸಲಾತಿ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಉಪ್ಪಾರ ಜನಾಂಗಕ್ಕೆ ಮೀಸಲಾತಿ ಬೇಕು ಎಂದು ಕೇಳುತ್ತಿದ್ದಾರೆ. ತಮ್ಮ ಮುಂದಿನ ಮಕ್ಕಳ ಸುಭದ್ರ ಭವಿಷ್ಯಕ್ಕಾಗಿ ಕೇಳಬೇಕಾದವರು ನಾವು ಕೇಳುತ್ತಿದ್ದೇವೆ. ನೀಡಬೇಕಾದ ಕೈ ನಿಮ್ಮಲ್ಲೇ ಇದೆ.
ಕೆಸರಿನಲ್ಲಿ ಬೆಳೆದ ಕಮಲವೇ ಆಗಿರಲಿ, ಹಸಿರನ್ನ ಹೊತ್ತು ಹಸುಗಳಿಗೆ ಹಸಿವಿಗೆ ಸ್ಪಂದಿಸುವ ಮಹಿಳೆಯೇ ಆಗಿರಲಿ, ದಾನ ಮಾಡುವ ಕೈಗಳೇ ಆಗಿರಲಿ, ಎಲ್ಲರೂ ಎಲ್ಲವನ್ನು ಮರೆತು ಸ್ಪಂದಿಸೋಣ. ನೀರನ್ನ ನೀಡಿ ನಿರ್ಗತಿಕರಾದವರನ್ನ, ಉಪ್ಪು ನೀಡಿ ತಪ್ಪಾಯ್ತು ಎಂದು ದುಃಖಿಸುವವರನ್ನ ಕಿರುಬೆರಳ ಹಿಡಿದು ಕೈ ಹಿಡಿದು ನಡೆಸೋಣ. ಉಪ್ಪಿನ ರುಚಿ ತೋರಿಸಿಕೊಟ್ಟ ಜನಗಳ, ಅಂದರೆ ಉಪ್ಪಾರರ ಉಪ್ಪಿನ ಋಣ ತೀರಿಸೋಣ. ದಾಹ ತೀರಿಸಿದ ಭಗೀರಥರಿಗೆ ಶರಣು ಶರಣಾರ್ಥಿ ಎನ್ನೋಣ. ಜೈ ಭಗೀರಥ ಮಹರ್ಷಿ. ಮೋಹನದಾಸ ಕರಮಚಂದ ಎಂದರೆ ಗುರ್ತಿಸುವುದು ಕಷ್ಟ. ಗಾಂಧೀಜಿ ಎಂದರೆ ಕಿವಿ ಅರಳುತ್ತದೆ. ಗಾಂಧೀಜಿಗೂ ಉಪ್ಪಾರ ಸಮುದಾಯಕ್ಕೂ ಬಹುದೊಡ್ಡ ಸಂಬಂಧವಿದೆ. ಹೇಸಿ ಆಂಗ್ಲರು ನಮ್ಮ ದೇಶದೊಳಗೆ ಉಪ್ಪಿನ ಮೇಲೆ ತೆರಿಗೆ ವಿಧಿಸಿದರು. ತಮ್ಮ ಉಪ್ಪನ್ನು ಬಳಸುವಂತೆ ಒತ್ತಾಯ ಮಾಡಿದರು. ಬಲಾತ್ಕಾರವಾಗಿ ಉಪ್ಪು ತಯಾರಿಸುವ ಸಮುದಾಯವನ್ನ ಶಿಕ್ಷಿಸಿದರು. ಇಂತಹ ಸಂದರ್ಭದಲ್ಲಿ ಮೊಟ್ಟಮೊದಲ ಬಾರಿಗೆ ಗಾಂಧೀಜಿಯವರು ಉಪ್ಪಾರ ಸಮುದಾಯದ ಪರವಾಗಿ ನಿಂತು ದಂಡಿನ ಉಪ್ಪಿನ ಸತ್ಯಾಗ್ರಹ ಆರಂಭಿಸಿದರು. ಇದೇ ಸ್ವಾತಂತ್ರ್ಯದ ಮೊದಲ ಕಹಳೆ. ಇದೇ ಸ್ವಾತಂತ್ರ್ಯದ ಮೊದಲ ಕಹಳೆ ಎಂದರೆ ತಪ್ಪಾಗಲಾರದು. ಉಪ್ಪನ್ನು ಹಿಡಿದು ಬಾಪು ಪ್ರತಿಜ್ಞೆ ಮಾಡಿ ಈ ಬ್ರಿಟಿಷರನ್ನ ದೇಶದಿಂದ ಹೊರ ಓಡಿಸುವ ತನಕ ನನ್ನ ಹೋರಾಟಕ್ಕೆ ವಿಶ್ರಾಂತಿಯೇ ಇಲ್ಲವೆಂದರು. ರಾಷ್ಟ್ರಪಿತ ಮಹಾತ್ಮರೇ ಇವರ ಕರೆಗೆ, ಇವರ ಕಷ್ಟಕ್ಕೆ ಸ್ಪಂದಿಸಿ ನ್ಯಾಯ ದೊರಕಿಸಿಕೊಟ್ಟರು. ಇವರ ಪರಂಪರೆಯ ಆಡಳಿತ ರೂಢರು ಇತಿಹಾಸವನ್ನೇ ಮರೆತು ಬಿಟ್ಟರು. ಇತಿಹಾಸ ಸೃಷ್ಟಿಸಿದ ಉಪ್ಪಿನವರಿಗೆ ಇತಿಹಾಸ ಇಲ್ಲವಾಗುವ ಮೊದಲೇ ನಿಮ್ಮ ಇತಿಹಾಸದೊಳಗೆ ಸೇರಿಸಿಕೊಳ್ಳಿ. ರಾಷ್ಟ್ರಪಿತ ಗಾಂಧೀಜಿಯವರ ಕನಸನ್ನ ನನಸು ಮಾಡಿ ತೋರಿಸಿ. ಭಗೀರಥ ಮಹರ್ಷಿಗಳ ಅದೆಷ್ಟೋ ವರ್ಷಗಳ ಕನಸು. ಉಪ್ಪು ನೀಡಿದ ಉಪ್ಪಾರರ ಸಮುದಾಯದ ಭದ್ರ ಭವಿಷ್ಯಕ್ಕಾಗಿ ಶರಣ ಪರಂಪರೆಯನ್ನ ಒಪ್ಪಿ ಜಂಗಮರಾಗಿ ಹಗಲು ರಾತ್ರಿ ಸಮುದಾಯದ ಏಳಿಗೆಗಾಗಿ ಚಿಂತಿಸುತ್ತಿರುವ ಪೂಜ್ಯರು ಶ್ರೀ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳು.